ನಮಸ್ಕಾರ ಬಂಧುಗಳೇ. ಅರಸೀಕೆರೆ ತಾಲೂಕು ಒಂದು ಐತಿಹಾಸಿಕವಾದಂಥ ಪ್ರದೇಶ. ಅನೇಕ ಜನ ರಾಜಮಹಾರಾಜರುಗಳು ಆಳದಂಥ ಭೂಮಿ, ಅನೇಕ ಜನ ಪಾಳೆಗಾರರು ಆಳ್ವಿಕೆ ಮಾಡಿದಂಥ ಒಂದು ಪ್ರದೇಶ. ಹೊಯ್ಸಳರಿಂದ ಹಿಡಿದು ಅನೇಕ ಜನ ಪಾಳೆಗಾರರ ಕೊಡುಗೆ ನಮ್ಮ ಅರಸೀಕೆರೆ ತಾಲೂಕಿಗಿದೆ. ಹಾಗೆಯೇ ಕಾಲಾನಂತರ ಮೈಸೂರು ಮಹಾರಾಜರ ಒಂದು ಆಳ್ವಿಕೆ ಕೂಡ ಒಳಗಾಗಿದ್ದಂಥ ಒಂದು ಪ್ರದೇಶವಾಗಿ ಅರಸೀಕೆರೆ ಗುರುತಿಸ್ಕೊಂಡಿತ್ತು. ಬಂಧುಗಳೇ, ಇವತ್ತಿನ ಭಾಳ ಗಮನಾರ್ಹವಾದಂಥ ಒಂದು ವಿಶೇಷವಾದಂಥ ವಿಷಯವನ್ನು ನಾನು ನಿಮ್ಮ ಎದುರಿಗೆ ತರ್ತಾ ಇದ್ದೇನೆ. ಏನಂತಂದರೆ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ. ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ, ನಾನು ಮೊನ್ನೆ ತಾನೇ ಒಂದು ಸಾಧಾರಣವಾದ ಮಳೆಗೆ ನೀರು ತುಂಬಿ ಅಲ್ಲಿ ಡಯಾಲಿಸಿಸ್ ಕೇಂದ್ರದೊಳಗೆ ನೀರು ನುಗ್ಗಿ, ಹೆರಿಗೆ ಮತ್ತು ಎಳೆಯ ಮಕ್ಕಳಿದ್ದಂಥ ವಾರ್ಡ್ಗೆ ನೀರು ನುಗ್ಗಿ, ಮಧ್ಯರಾತ್ರಿ 1:30ರಲ್ಲಿ ಸಿಸೇರಿಯನ್ ಆದಂಥ ತಾಯಂದ್ರನ್ನು ಕೂಡ ಶಿಫ್ಟ್ ಮಾಡಿ ನಡೆಸ್ಕೊಂಡು ಮೇಲ್ಗಡೆ ವಾರ್ಡಿಗೆ ಶಿಫ್ಟ್ ಮಾಡಿದಂಥದ್ದಕ್ಕೆ ಸಾಕ್ಷಿಯಾಗಿದ್ದಂಥ ಸರ್ಕಾರಿ ಆಸ್ಪತ್ರೆ. ನಾನು ಹೋದಾಗ ನನಗೊಂದು ಕುತೂಹಲ ಕಾಡ್ತು. ಏನು ಅಂತಂದರೆ, ಈ ಸರ್ಕಾರಿ ಆಸ್ಪತ್ರೆ ಎಷ್ಟು ವರ್ಷ ಹಳತು ಮತ್ತು ಇಲ್ಲಿ ಹೇಗೆ ನಿರ್ಮಾಣ ಆಯಿತು, ಇದ್ರ ಹಿಂದೆ ಯಾರ್ಯಾರ ಯೋಗದಾನ ಇದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು ಅನ್ನೋ ಕುತೂಹಲದಿಂದ ನಾನು ಅನೇಕ ಜನ ಹಿರಿಯರನ್ನ ಭೇಟಿಯಾದೆ. ಆ ಹಿರಿಯರ ಕುಟುಂಬಸ್ಥರು ಅವರ ಪೂರ್ವಜರುಗಳು ಕೊಟ್ಟಂಥ ಕೊಡುಗೆಯನ್ನು ಇವತ್ತಿನ ಅರಸೀಕೆರೆ ಪೀಳಿಗೆ ಅಥವಾ ಮುಂಬರ್ತಕ್ಕಂಥ ಪೀಳಿಗೆ ಅದನ್ನು ನೆನ್ಕೊಂಡು ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡದೇ ಇದ್ದರೆ ಬಹುಶಃ ಅದು ನಮ್ಮ ಇಡೀ ಅರಸೀಕೆರೆ ತಾಲೂಕಿಗೆ ಮಾಡ್ತಕ್ಕಂಥ ಒಂದು ಅಪಮಾನ ಅಂಥೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ಬಂಧುಗಳೇ, 1943ರಲ್ಲಿ ಅವತ್ತಿನ ಸ್ವಾತಂತ್ರ್ಯ ಪೂರ್ವದ ಭಾರತ, ಸ್ವಾತಂತ್ರ್ಯ ಬರಲಿಕ್ಕಿನ್ನೂ 4 ವರ್ಷಗಳ ಹಿಂದೆ ಮೈಸೂರಿನ ಶ್ರೀಮನ್ ಮಹಾರಾಜರಾದಂಥ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ಅರಸೀಕೆರೆಗೆ ಆಗಮಿಸಿ ಎಲ್ಲಿ ಆಸ್ಪತ್ರೆ ಆದರೆ ಸೂಕ್ತ ಅಂಥೇಳಿ ಅವರು ಒಂದು ವಿಚಾರವನ್ನು ಮಾಡಲಾಗಿ ಅವತ್ತಿನ ಬ್ಯಾಡಗಿ ಚನ್ನವೀರಪ್ಪನವರು ನಮ್ಮ ಮಾವನವರು, ಬ್ಯಾಡಗಿ ಗೌರಮ್ಮನವರು ನಮ್ಮ ಅತ್ತೆಯವರು, ಅವರಿಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅದರಲ್ಲಿ ಕೊನೆಯವರಾಗಿ ನಮ್ಮ ಯಜಮಾನರು ಈಗ ಉಳಿದಿದ್ದಾರೆ. ನಮ್ಮ ಮಾವನವರು ತುಂಬ ಧರ್ಮಾರ್ಥವಾಗಿ ಜಾಗನ JC ಹಾಸ್ಪಿಟಲ್ ಕಟ್ಟಿಸೋಕ್ಕೋಸ್ಕರ ಕೊಟ್ಟಿದ್ದರು. ಆ ಕಾಲದಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು ಅದನ್ನು ನೋಡೋಕ್ಕೆ ಬಂದಿದ್ದಾರೆ. ಜಾಗ ನೋಡೋಕ್ಕೆ ಬಂದಾಗ ನಮ್ಮ ಮಾವರು ಅದು ಜಾಗನ ಅವರಿಗೆ ದಾನವಾಗಿ ಕೊಟ್ಟಿದ್ದಾರೆ ಹಾಸ್ಪಿಟ್ಲ್ ಕಟ್ಟಿಸೋದು. ಮಕ್ಕಳು ವಾರ್ಡ್ ಕಟ್ಟಿಸ್ಬೇಕಾದ್ರೆ ಈ ಫೋಟೋ ಇನಾಗ್ರೇಷನ್ಗೆ ಮಾಡಿರೋದು. ಆವಾಗ ಹಳ್ಳಿಕೆರೆ ಗುದ್ಲಪ್ಪನವರು ಸ್ಪೀಕರ್ ಆಗಿದ್ದರು, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಅವರೆಲ್ಲ ಈ ಫಂಕ್ಷನ್ಗೆ ಬಂದಿದ್ದರು. ಅವರೆಲ್ಲ ಬಂದು ಓಪನ್ ಮಾಡಿ ನಮ್ಮ ಮನೆಗೆಲ್ಲ ಬಂದು ಹೋಗಿದ್ರು ಅವರೆಲ್ಲ. ಆಮೇಲೆ ಇದರಲ್ಲಿ ಇವರ 5 ಜನ ಮಕ್ಕಳೆಲ್ಲ ಇದ್ದರು ಇವರಿಗೆ. ಅವ್ರದ್ದು ಎಲ್ಲ ಫೋಟೋ, ನಮ್ಮ ಮಾವನವರು ಅವ್ರ ಮಕ್ಕಳು ಎಲ್ಲ ಇದ್ದಾರೆ. ಇದು ಓಪನಿಂಗ್ ತೆಗೆದಿರೋದೆ, ಮಕ್ಕಳು ವಾರ್ಡ್ ಓಪನಿಂಗ್ ತೆಗೆದಿರೋ ಫೋಟೋ ಇದು. ನಮ್ಮ ಮಾವನವರು ಜಯದೇವ್ ಹಾಸ್ಪಿಟ್ಲಿಗೂ ಪ್ರೆಸಿಡೆಂಟ್ ಆಗಿದ್ದರು. ಆ ಕಾಲದಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಬಹಳ ಸಹಾಯ ಮಾಡಿದ್ರು ಅವರು. ಊಟ ವಸತಿ ಎಲ್ಲದಕ್ಕೂ ಸಹಾಯ ಮಾಡ್ತಿದ್ರು ಅವರು. ಮೊದಲಿಂದನೂ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದರು ಅವರು. ಹಾಗೆಯೇ ಕೆ ವೆಂಕಟಸ್ವಾಮಿಯವರು ಅವತ್ತಿನ ಕಾಲದ ಭಾಳ ದೊಡ್ಡ ಶ್ರೀಮಂತ ಕುಟುಂಬಗಳು. ಅವರು ಒಂದು ಜಾಗವನ್ನು ನಿಷ್ಕರ್ಷೆ ಮಾಡಿ ಈ ಜಾಗ ಆಸ್ಪತ್ರೆಗೆ ಸೂಕ್ತವಾಗಿದೆ ಅಂತೇಳಿ ಇವತ್ತು ನಮ್ಮ ಏನು ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ ಇದೆ ಆ ಜಾಗವನ್ನು ಆಯ್ಕೆ ಮಾಡಿಕೊಡ್ತಾರೆ. ಆ ಸ್ಮರಣಾರ್ಥವಾಗಿ ಅವತ್ತು ಆ ಜಾಗವನ್ನು ನಿಸ್ವಾರ್ಥತೆಯಿಂದ ಅರಸೀಕೆರೆ ಬಡಜನರಿಗೆ, ಅರಸೀಕೆರೆಯ ಎಲ್ಲ ವರ್ಗದ ಜನತೆಗೆ, ಎಲ್ಲ ಸಮಾಜದ ಜನತೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ 2 ಮಹನೀಯರು ಅವತ್ತು ಭೂಮಿಯನ್ನು ಉಚಿತವಾಗಿ ದಾನವಾಗಿ ಕೊಡ್ತಾರೆ. ಇವತ್ತು ನಾವು ನೋಡ್ತಿರ್ತಕ್ಕಂಥ ಕಟ್ಟಡ ಎದ್ದು ನಿಂತಿರುವಂಥದ್ದು ಅವತ್ತು ಇವರು ಕೊಟ್ಟಂಥ ಭೂಮಿ ಕಾರಣದಿಂದ. ಬಂಧುಗಳೇ, ಭೂಮಿ ಸಿಕ್ಕ ಕೂಡಲೇ ಆಸ್ಪತ್ರೆ ನಿರ್ಮಾಣ ಆಗೋದಿಲ್ಲ. ಆಸ್ಪತ್ರೆ ನಿರ್ಮಾಣ ಆಗಬೇಕು ಅಂತಂದರೆ ಕಟ್ಟಡಗಳು ಕೂಡ ಕಟ್ಟಬೇಕಾಗತ್ತೆ, ಅದಕ್ಕೆ ಧನ ವಿನಿಯೋಗ ಮಾಡಬೇಕಾಗತ್ತೆ. ನಮ್ಮ ಅರಸೀಕೆರೆ ಪುಣ್ಯನೋ ಏನೋ ಒಂದು 5-6 ಕುಟುಂಬಗಳು, ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಆ ಪುಣ್ಯಾತ್ಮರು ಅವತ್ತು ನಮ್ಮ ತಾಲೂಕಿಗೆ ಒಳ್ಳೆಯದಾಗಲಿ ಅಂತೇಳಿ ಕೊಟ್ಟಂಥ ಕೊಡುಗೆಗಳನ್ನ ನಾವಿವತ್ತು ನೆನಪಿನಲ್ಲಿಲ್ಲ ಅಥವಾ ನಮಗೆ ಅದು ಮರೆತು ಹೋಗಿದೆ ಅಂತಂದರೆ ನಿಜಕ್ಕೂ ನಾವು ತಲೆ ತಗ್ಗಿಸ್ಬೇಕಂತ ಸಂಗತಿ ಇದು. ಮೊದಲನೇದಾಗಿ ಬ್ಯಾಡಗಿ ಚನ್ನವೀರಪ್ಪನವರ ಮಗ ಈಶ್ವರಪ್ಪನವರು 1963ನೇ ಇಸ್ವಿನಲ್ಲಿ ಮಕ್ಕಳ ವಾರ್ಡ್ ಅಂಥೇಳಿ ಆ ಫೋಟೋ ಕೂಡ ಇದೆ, ನೀವು ಅದನ್ನು ಗಮನಿಸ್ಬೋದು. ಬ್ಯಾಡಗಿ ಚನ್ನವೀರಪ್ಪನವರು ಅವರ ತಂದೆ ಹೆಸರಿನಲ್ಲಿ ಈಶ್ವರಪ್ಪನವ್ರು ಕಟ್ಟಿಸ್ಕೊಡುವಂಥದ್ದು ಮಕ್ಕಳ ವಾರ್ಡ್.
ಅದು ಕಾಲಾನಂತರ ಅದು ಹೆರಿಗೆ ವಾರ್ಡಾಗಿ ಬದಲಾವಣೆ ಆಗುತ್ತೆ. ಹೆರಿಗೆ ವಾರ್ಡ್ ಆಗೋದನ್ನು ಬಳಸ್ಕೊಳ್ಳಿಕ್ಕೆ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತಾರೆ 1963ನೇ ಇಸ್ವಿನಲ್ಲಿ. ತದನಂತರ ನಮಗೆಲ್ಲ ಭಾಳ ಪ್ರಸಿದ್ಧರು PP ವೃತ್ತ ಅಂತಂದರೆ ಅರಸೀಕೆರೆನಲ್ಲಿ ಭಾಳ ಒಂದು ಎಲ್ರಿಗೂ ಗೊತ್ತಿರತಕ್ಕಂಥ ಚಿರಪರಿಚಿತ ಒಂದು ಸರ್ಕಲ್ಲು. ಆ PP ಸರ್ಕಲ್ನ ಯಾರು ಸ್ಮರಣಾರ್ಥವಾಗಿಟ್ಟಿದ್ದೀವಿ ಅಂತಂದರೆ ಪಾತ್ರೆ ಪುಟ್ಟಯ್ಯ ಶೆಟ್ಟಿರವರ ಮತ್ತು ಅವರ ಶ್ರೀಮತಿಯವರಂಥ ಲಕ್ಷ್ಮೀ ದೇವಮ್ಮನವರ ಸ್ಮರಣಾರ್ಥವಾಗಿ PP ಸರ್ಕಲ್ ಅಂತ ಇವತ್ತು ಕರಿತೇವೆ. ನಾನು ಬಾಲಕೃಷ್ಣ ಅಂತೇಳಿ ಪಾತ್ರೆ ಪುಟ್ಟಯ್ಯ ಶೆಟ್ಟರ ಮೊಮ್ಮಗ. ನಮ್ಮ ತಂದೆ ಹೆಸರು ರಾಮಲಿಂಗ ಶೆಟ್ಟಿ. ಈ ಹಿಂದೆ 1965ನೇ ಇಸ್ವಿನಲ್ಲಿ ನಮ್ಮ ತಂದೆಯವರು ಅವರ ತಂದೆ ಅಂದರೆ ನಮ್ಮ ತಾತನ ಹೆಸರಿನಲ್ಲಿ ರೋಟ್ರಿ ಸಂಸ್ಥೆಯ ಬ್ಯಾನರ್ಗಳು ಇದರಲ್ಲಿ TB ವಾರ್ಡನ್ನು ಅರಸೀಕೆರೆಯ ಜಯಚಾಮಂದ್ರ ಆಸ್ಪತ್ರೆಯ ಆವರಣದಲ್ಲಿ ಆವಾಗಿನ ಕಾಲದಲ್ಲಿ ಅರಸೀಕೆರೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಬಂದು ತುಂಬ ಜನ ಹತ್ಯೆಗೀಡಾಗ್ತಿದ್ರು. ಅದನ್ನು ತಪ್ಪಿಸೋಕ್ಕೋಸ್ಕರ TB ವಾರ್ಡ್ ಅಂತಲೇ ಸಪ್ರೇಟ್ ಆಸ್ಪತ್ರೆಯ ಒಂದು ಮೂಲೆಯಲ್ಲಿ ಕಟ್ಟಿಸಿದ್ರು. ಆ ಸೋಂಕು ಬೇರೆ ಯಾರಿಗೂ ರೋಗಿಗಳಿಗೆ ಬರಬಾರ್ದು ಅಂತೇಳಿ ಸಪ್ರೇಟಾಗೆ ಒಂದು ಸಪ್ರೇಟ್ ವಾರ್ಡ್ ಮಾಡಿದರು. ಇದೇ ರೀತಿ ನಮ್ಮ ತಾತವ್ರ ಹೆಸರಿನಲ್ಲಿ ಅದೇ ಕಾಲದಲ್ಲಿ ಪಾತ್ರೆ ಪುಟ್ಟಯ್ಯ ಶೆಟ್ಟಿ ಸರ್ಕಲ್ ಅಂತೇಳಿ ನಮ್ಮ ತಂದೆಯವರು ಸಹ ಕಟ್ಟಿಸಿದ್ರು. ಅದು ನಮ್ಮ ಜಾಗನೂ ಇತ್ತು ಅಲ್ಲಿ. ಅದ್ರ ಪಕ್ಕದಲ್ಲೆಲ್ಲ ಬೇರೆ ಇತರೆ ಜನದ್ದು ಜಾಗ ಇತ್ತು. ಅದನ್ನು ಕೊಂಡುಕೊಂಡು ಆಗಿನ ಕಾಲದಲ್ಲಿ ಮುನ್ಸಿಪಾಲ್ಟಿಯವರಿಗೆ ಅರ್ಜಿ ಕೊಟ್ಟು ಆಮೇಲೆ ಮುನ್ಸಿಪಾಲ್ಟಿಯವ್ರು ಕೇಳ್ಕೊಂಡಾಗ ಅಲ್ಲಿ ಪಾತ್ರೆ ಪುಟ್ಟಯ್ಯ ಶೆಟ್ಟಿ ಸರ್ಕಲ್ ಅಂತೇಳಿ ಹಾಕ್ತೀವಿ, ನೀವು ಅದಕ್ಕೆ ಖರ್ಚು ವೆಚ್ಚ ಎಲ್ಲ ಕೊಡಿ ಅಂದಮೇಲೆ ಅದಕ್ಕೆ ನಾವು ಅರ್ಜಿ ಕೊಟ್ಟು ಅದು ವಿಧಾನಸೌಧದಲ್ಲಿ ಆ ಅರ್ಜಿ ಪಾಸ್ ಮಾಡಿ ಮತ್ತು ಮುನ್ಸಿಪಾಲ್ಟಿಲಿ ಆ ಅರ್ಜಿಗೆ ಆಗಿನ ಬೈಲಾದಲ್ಲೆಲ್ಲ ಎಂಟ್ರಾಗಿ ನಾವು ಮತ್ತು ಅದನ್ನು ಕಟ್ಟಿಸ್ಕೊಟ್ಟು ಅಲ್ಲಿ ಪಾತ್ರೆ ಪುಟ್ಟಯ್ಯ ಶೆಟ್ಟಿ ವೃತ್ತ ಅಂತೇಳಿ ಹೆಸರಿಟ್ಟಿದ್ದಾರೆ. ಇದೇ ರೀತಿ ನಾನಾ ಆಗಿನ ದಾನ ಧರ್ಮ ಕಾರ್ಯಕ್ರಮಗಳು ನಮ್ಮ ಹಿರಿಯರು ಮಾಡ್ಕೊಂಬಂದಿದ್ದಾರೆ. ಆ ಪುಣ್ಯಾತ್ಮರು ಒಂದು TB ವಾರ್ಡನ್ನು ಕಟ್ಟಿಸ್ಕೊಡ್ತಾರೆ. ಅವತ್ತಿನ ಕಾಲಕ್ಕೆ ಈ TB ಅನ್ನೋಂಥ ಕಾಯಿಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಅವತ್ತಿಗೆ ಆ TB ವಾರ್ಡ್ ಅಂತೇಳಿ ಆ ಕಟ್ಟಡನ ಕಟ್ಟಿಸ್ಕೊಟ್ಟಂಥವರು ಶ್ರೀಮತಿ ಲಕ್ಷ್ಮೀ ದೇವಮ್ಮನವರು, ಪಾತ್ರೆ ಪುಟ್ಟಯ್ಯ ಶೆಟ್ಟರು. ನಂತರ ಈಗ ಅದನ್ನು ನಾವು ಆಯುಷ್ ಅಥವಾ ನೇಚುರೋಪತಿ ಅಥವಾ ಫಿಸಿಯೋಥೆರಪಿ ಕೇಂದ್ರವನ್ನಾಗಿ ಇವತ್ತಿಗೂ ಕೂಡ ಕಟ್ಟಡದಲ್ಲೇ ನಾವೆಲ್ಲರೂ ಕೂಡ ಸೇವೆಯನ್ನು ಪಡ್ಕೊಳ್ತಾ ಇದ್ದೇವೆ. ತದನಂತರ ಇನ್ನೊಂದು ದೊಡ್ಡ ಕುಟುಂಬ ನಮ್ಮ ಅರಸೀಕೆರೆನಲ್ಲಿ ಅಜ್ಜಂಪುರ ಬಕ್ಕಪ್ಪ ಶೆಟ್ಟರು ಮತ್ತು ಅವರ ಮಕ್ಕಳು. ಇವರು ನಮ್ಮ ಅಜ್ಜಂಪುರ ಶೆಟ್ಟರು ಗುರುಸಿದ್ದಪ್ಪನವರು ಅಂತೇಳಿ, ಇವರು ನಮ್ಮ ಅಜ್ಜಂಪುರ ಶೆಟ್ಟರು ಪಾರ್ವತಮ್ಮನವ್ರು ಅಂತೇಳಿ, ಇವರು ನಮ್ಮ ತಂದೆ ಅಜ್ಜಂಪುರ ಶೆಟ್ಟರು ಬಕ್ಕಪ್ಪನವ್ರು ಅಂತೇಳಿ, ಇವರು ನಮ್ಮ ತಾಯಿ ಅಜ್ಜಂಪುರ ಶೆಟ್ಟರು ಸುಶೀಲಮ್ಮನವ್ರು ಅಂತೇಳಿ. ನಾನು ಅಜ್ಜಂಪುರ ಶೆಟ್ಟರು ಬಕ್ಕಪ್ಪ ಮತ್ತು ಸುಶೀಲಮ್ಮನವ್ರ ಮಗಳು. ನಮ್ಮ ಅಪ್ಪಾಜಿ ಅಮ್ಮಂಗೆ 6 ಜನ ಮಕ್ಕಳು. ಮೊದಲನೇವಳು ಬೆಳಗಾಮಲ್ಲಿ ಇರ್ತಾರೆ, ಸುಜಾತ ಅಂತ. ಎರಡನೇವರು ನಮ್ಮಣ್ಣ ಸಿದ್ದರಾಮೇಶ ಅಂತ, ಅವ್ರ ಮಗ ಇವನು ಶಿವನಾಗೇಶ್ ಅಂತೇಳಿ. ಮೂರನೇವಳು ನಾನು ಸುರೇಖಾ ಅಂತ. 4ನೇ ತಂಗಿ ಬಂದು ಇದರಲ್ಲಿರ್ತಾಳೆ, ಗದಗಲ್ಲಿರ್ತಾಳೆ, ಸ್ವರೂಪ ಅಂತ. 5ನೇವಳು ಶ್ರೀದೇವಿ ಅಂತ ಗೋಕಾಕಲ್ಲಿರ್ತಾಳೆ. 6ನೇ ನನ್ನ ತಮ್ಮ ಇವನು ಗುರುಸಿದ್ದೇಶ ಅಂತೇಳಿ ಶಿವು ಅಂತ ಕರಿತೀವಿ. ಅವರು 1970ನೇ ಇಸ್ವಿಲಿ JC ಹಾಸ್ಪಿಟ್ಲು ಅಂತಿದೆ, ಅಲ್ಲಿಗೆ ಆಪ್ರೇಷನ್ ಥಿಯೇಟ್ರ್ ಕಟ್ಟಿಸ್ಕೊಟ್ಟಿದ್ದಾರೆ. ಜಯದೇವ ಹಾಸ್ಟೆಲ್ಲಿ ಅಡುಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ದಾನವಾಗಿ. ಇವರು ಮಕ್ಕಳ ಆಪ್ರೇಷನ್ ಥಿಯೇಟ್ರನ್ನ ಬಕ್ಕಪ್ಪ ಶೆಟ್ಟರು ಮತ್ತು ಮಕ್ಕಳು ಒಂದು ಆಪ್ರೇಷನ್ ಥಿಯೇಟ್ರನ್ನ ಕಟ್ಟಿಸ್ಕೊಡ್ತಾರೆ. ಅದು ಇವತ್ತಿಗೂ ಕೂಡ ತನ್ನ ಕೆಲಸವನ್ನು, ತನ್ನ ಸೇವೆಯನ್ನು ಒದಗಿಸ್ತಾ ಇದೆ. ಅದನ್ನು ಕೂಡ ನಾವು ಇವತ್ತು ಹೋದರೂ ಕೂಡ ಅದು ಕಾಣುತ್ತೆ. ಅದು ಸದೃಢವಾಗಿರುವಂಥ ಕಟ್ಟಡವಾಗಿ ಇನ್ನೂ ಉಳ್ಕೊಂಡಿದೆ. ಅದಾದಮೇಲೆ ಕರ್ಪೂರದ ಜಯಮ್ಮನವರು ಮತ್ತು ಸಿದ್ದರಾಮಪ್ಪನವರು, ಇವ್ರು ನಾವು ನೆನ್ಕೊಳ್ಬೇಕು. ಇವ್ರ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ, ಇವ್ರಿಗೆ ಮಕ್ಕಳಿರೋದಿಲ್ಲ, ಆ ಕಾರಣಕ್ಕೆ ಈ ಪುಣ್ಯಾತ್ಮ ದಂಪತಿಗಳು ತಮ್ಮ ಇಡೀ ಸ್ಥಿರಾಸ್ತಿಯನ್ನು, ಚರಾಸ್ತಿಯನ್ನೆಲ್ಲವನ್ನು ಮಾರಿ ಈ ಸರ್ಕಾರಿ ಆಸ್ಪತ್ರೆಗೆ ಹಣ ವಿನಿಯೋಗ ಆಗಲಿ ಅಂತೇಳಿ ವಿಶೇಷವಾಗಿ ದಾನವನ್ನು ಕೊಟ್ಟರ ಪರಿಣಾಮ ಅಕ್ಕಪಕ್ಕದ ಹಲವಾರು ಕಟ್ಟಡಗಳು ಇವತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಿದೆ. ಅವ್ರಿಗೊಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದರೆ ನಾವು ಕೃತಜ್ಞರಾಗ್ಬಿಡ್ತೀವಿ ಅನ್ನುವಂಥ ಭಾವನೆಯಿಂದ ಅವ್ರಿಗೊಂದು ನಮಸ್ಕಾರಗಳನ್ನ ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆಯೇ AS ಕೃಷ್ಣೇ ಶೆಟ್ಟಿರವರು. ನನ್ನ ಹೆಸರು ಮನೋಹರ್ ಅಂತ. ನಮ್ಮ ತಂದೆಯವರು AS ಶೆಟ್ಟಿ ಅಂತ.
ಅವರು ಹೊಳಲ್ಕೆರೆಯವರು. ಅವರು ಇಲ್ಲಿ ಅರಸೀಕೆರೆಯಲ್ಲಿ ಬಂದಮೇಲೆ 1961ರಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಎಕ್ಸ್ರೇ ಬ್ಲಾಕ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಮತ್ತು ಹಾಗೂ ಇನ್ನೂ ಇತರೆ ಬೇಕಾದಷ್ಟು ದಾನ ಧರ್ಮಗಳು ಮಾಡಿದ್ದಾರೆ. ಮತ್ತು ಶ್ರೀಮತಿ ಚಂದ್ರಮ್ಮನವ್ರ ಕುಟುಂಬ 1976ನೇ ಇಸ್ವಿನಲ್ಲಿ ಸ್ಪೆಷಲ್ ವಾರ್ಡ್ಗಳ ಸಲುವಾಗಿ ಒಂದು ಕಟ್ಟಡವನ್ನು ಕಟ್ಟಿಸ್ಕೊಡ್ತಾರೆ. ಅದಾದ ನಂತರ ನಮ್ಮ ಅರಸೀಕೆರೆ ಬ್ಯಾಡಗಿ ಚನ್ನವೀರಪ್ಪನವ್ರ ಕುಟುಂಬವನ್ನು ನಾವು ಎಷ್ಟು ನೆನಪು ಮಾಡಿಕೊಂಡ್ರೂ ಕೂಡ ಕಡಿಮೆನೇ. ಅವರು ನಮ್ಮ ಹಾಸನ ರಸ್ತೆಯಲ್ಲಿ ಈಗ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಇದೆ ಹಾಸನ ರಸ್ತೆಯಲ್ಲಿ. ಅದು ಮುಂಚೆ ಬ್ಯಾಡಗಿ ಚನ್ನವೀರಪ್ಪನವ್ರ ಶಾಲೆ ಅಂತಲೇ ಇತ್ತದು. ಕಳೆದೊಂದು 10-15 ವರ್ಷದ ಹಿಂದೆ ಆ ಹೆಸರನ್ನ ಬದಲಾವಣೆ ಮಾಡಿ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಾಗಿ ಅದನ್ನು ಈಗ ನಾವು ಬೋರ್ಡನ್ನು ನೋಡ್ಬೋದು. ಆ ಶಾಲೆಯ ಜಾಗ ಮತ್ತು ಆ ಕಟ್ಟಡ ಕಟ್ಟಿಸ್ಕೊಟ್ಟಿದ್ದು ಕೂಡ ಬ್ಯಾಡಗಿ ಚನ್ನವೀರಪ್ಪನವರು. ಅವ್ರ ಕುಟುಂಬ ಈಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಎದುರುಗಡೆ ಅವ್ರ ಮನೆ ಇದೆ. ಆ ಹಿರಿಯರು ಈಗಲೂ ಕೂಡ ಈಶ್ವರಪ್ಪನವರು ಚನ್ನವೀರಪ್ಪನವ್ರ ಮಗ ಈಗಲೂ ಕೂಡ ನಾವು ಹೋದರೆ ಸಿಗ್ತಾರೆ, ಅವ್ರನ್ನ ಮಾತಾಡಿಸ್ಬೋದು. ಹಾಗೆಯೇ ನಮ್ಮ ಶ್ರೀಮತಿ ವಾಸವಾಂಬ ಮತ್ತು ಸುಂದರರಾಜ ಶೆಟ್ಟರು ಇವರು ತಮ್ಮ ಹೆಸರಿನಲ್ಲೇ ಒಂದು ನೇತ್ರಾಲಯವನ್ನು ಸ್ಥಾಪನೆ ಮಾಡಿ ಇವತ್ತಿಗೂ ಕೂಡ ಅದು ತನ್ನ ಸೇವೆಯನ್ನು ಒದಗಿಸ್ತಾ ಇದೆ. ಉಚಿತವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇದು 1995ನೇ ಇಸ್ವಿನಲ್ಲಿ ಈ ಒಂದು ನೇತ್ರಾಲಯವನ್ನು ನಿರ್ಮಾಣವನ್ನು ಮಾಡಿಕೊಡ್ತಾರೆ. ಅವ್ರ ಮಕ್ಕಳಾದಂಥ ಮಾನ್ಯ ವಿಶ್ವನಾಥ್ ಶೆಟ್ಟರು ನಮ್ಮದೇ ಆದ ಜಾಗದಲ್ಲಿ 50 × 90 ಸ್ಕ್ವೇರ್ ಫೀಟ್ ಜಾಗನ ರೋಟ್ರಿ ಕಣ್ಣಿನ ಆಸ್ಪತ್ರೆಗೆ ನಮ್ಮ ತಂದೆ ತಾಯಿಯ ಹೆಸರುಗಳಲ್ಲಿ ರೋಟ್ರಿ ವಾಸವಾಂಬ ಸುಂದರ ಶೆಟ್ಟಿ ನೇತ್ರಾಲಯ ಚಾರಿಟೇಬಲ್ ಟ್ರಸ್ಟ್ಗೆ ನಾವು ಉಚಿತವಾಗಿ ದಾನ ನೀಡಿದ್ವಿ. ಹಾಗೂ ಇದಕ್ಕೆ ಮೇಜರ್ ಡೋನರ್ ಆಗಿ ಅವತ್ತಿನ ಕಾಲಕ್ಕೆ 1 ಲಕ್ಷಕ್ಕೂ ಅಧಿಕ ಹಣವನ್ನು ಇದಕ್ಕೆ ಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಪ್ರತಿ ತಿಂಗಳು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಗಳು ಉಚಿತವಾಗಿ ಕಣ್ಣಿಗೆ ಲೆನ್ಸ್ ಹಾಕುವಂಥದ್ದನ್ನು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿವರೆಗೂ ಸುಮಾರು 15 ರಿಂದ 18 ಸಾವಿರ ಜನಕ್ಕೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿ ನಾವು ಸಕ್ಸಸ್ ಆಗಿದ್ದೀವಿ. ಇದರಲ್ಲಿ ಇವತ್ತಿಗೂ ಕೂಡ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದು ಸುಸಜ್ಜಿತವಾಗಿ ಇವತ್ತು ತನ್ನ ಸೇವೆಯನ್ನು ಒದಗಿಸ್ತಾ ಇದೆ. ಹಾಗೆಯೇ ಅರಸೀಕೆರೆ ರೋಟ್ರಿ ಸಂಸ್ಥೆ ಅವರು ಕೂಡ ಸಾಕಷ್ಟು ಕೊಡುಗೆಗಳನ್ನ ಆಸ್ಪತ್ರೆಗೆ ನೀಡಿದ್ದಾರೆ. ಬಂಧುಗಳೇ, ಈ ಎಲ್ಲ ಮಾಹಿತಿ ಯಾಕೆ ನಿಮ್ಮ ಹತ್ರ ಹೇಳಿದೆ ಅಂತಂದರೆ, ಕೆಲವರು ಈಗೊಂದು 6-7 ವರ್ಷದ ಕೆಳಗೆ ಸುಮಾರು 4-5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೇ ಕಟ್ಟಡಗಳು ಯಾರು ಈ ಬ್ಯಾಡಗಿ ಚನ್ನವೀರಪ್ಪನವರು, ಕೆ ವೆಂಕಟಸ್ವಾಮಿಯವರು ಆದಿಯಾಗಿ ನಮ್ಮ ಬಕ್ಕಪ್ಪ ಶೆಟ್ಟರು, ಹಾಗೆಯೇ ನಮ್ಮ ಕರ್ಪೂರದ ಜಯಮ್ಮನವರು, ಸಿದ್ದರಾಮಪ್ಪನವರು, ನಮ್ಮ ಪಾತ್ರೆ ಪುಟ್ಟೇ ಶೆಟ್ಟಿರವರು, ಅವರು ಶ್ರೀಮತಿ ಅಂತ ಲಕ್ಷ್ಮೀದೇವಮ್ಮನವರು, ಎಸ್ ಕೃಷ್ಣೇ ಶೆಟ್ಟರು ಮತ್ತು ಶ್ರೀಮತಿ ಚಂದ್ರಮ್ಮನವರು, ಇವರೆಲ್ಲರೂ ದಾನದಿಂದ ಇವರೆಲ್ಲರೂ ಕೊಡುಗೆಯಾಗಿ ಕೊಟ್ಟಂಥ ಆಸ್ಪತ್ರೆ ಮೇಲೆ ಶೀಟನ್ನು ಅಂಟಿಸಿ ಸರ್ಕಾರಿ ಆಸ್ಪತ್ರೆ ಯಾವುದೋ ಚೈನಾ ಮಾಡಲಲ್ಲಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿಕೊಂಡು ಮೊನ್ನೆ ಒಂದು ಸಾಧಾರಣವಾದ ಮಳೆಗೆ ನೀರು ನುಗ್ಗುತ್ತೆ, ಈಜುಕೊಳ ಆಗುತ್ತೆ ಸರ್ಕಾರಿ ಆಸ್ಪತ್ರೆ ಅಂತಂದರೆ ನಿಜಕ್ಕೂ ಬಹುಶಃ ನಾವು ಯಾವ ಒಂದು ಸ್ತರದಲ್ಲಿ ನಮ್ಮ ಅರಸೀಕೆರೆ ದಾನ ಕೊಟ್ಟಂಥವ್ರಿಗೆ ನಾವು ಗೌರವ ಸೂಚಿಸ್ತಾ ಇದ್ದೀವಿ. ಅವರು ಅವತ್ತು ಉಚಿತವಾಗಿ ಕೊಟ್ಟರು ಆ ಕಟ್ಟಡವನ್ನು. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಕೂಡ ನಮ್ಮಿಂದ ಇವತ್ತು ಸಾಧ್ಯ ಆಗ್ತಿಲ್ಲ ಅಂತಂದರೆ ನಾವು ನಿಜಕ್ಕೂ ಯೋಚನೆ ಮಾಡಬೇಕಂತ ವಿಷಯ. ಏನೊಂದು 4-5 ವರ್ಷದಿಂದ ಆಗ್ತಂಥ ತಗಡು ಶೀಟು ನೀವು ಮೇಲ್ಗಡೆ ಸರ್ಕಾರಿ ಆಸ್ಪತ್ರೆ ಮೇಲೋಗಿ ಸುಮ್ಮನೆ ಬಡಿದು ನೋಡ್ರಿ, ಅದು ಯಾವುದು ಗೋಡೆ ಅಲ್ಲ, ದೂರದಿಂದ ಗೋಡೆ ಥರ ಕಾಣುತ್ತೆ ಆದರೆ ಗೋಡೆ ಅಲ್ಲ ಅದು, ಅದೆಲ್ಲ ತಗಡು ಶೀಟ್ಗಳು. ನೀರು ಒಂದು ಕಡೆ ಹೋಗಲಿಕ್ಕೆ ಅದಕ್ಕೆ ದೋಣಿಯನ್ನು ಕೊಟ್ಟು ಒಂದು ಕಡೆ ನೀರು ಹೋಗುವಂಥ ವ್ಯವಸ್ಥೆ ಮಾಡಿದೆ. ಒಂದು ಸಣ್ಣ ಮಳೆಗೆ ಈ ಪಾಟಿ ನೀರು ನುಗ್ಗುತ್ತೆ ಅಂತಂದರೆ ಮಾನ್ಯ ಶಾಸಕರು ಹೇಳ್ತಾರೆ, ಮೊನ್ನೆ ನಾನು ಆಸ್ಪತ್ರೆಗೆ ಹೋಗಿ ಬಂದ ನಂತರ ಅವರು ಹೋಗ್ತಾರೆ, ಅವರು ಹೋಗಿ ಹೇಳ್ತಾರೆ ಇದು ಹಳೆ ಕಟ್ಟಡ, ನಾನು ಇಂಜಿನಿಯರ್ಗಳನ್ನ ಕರೆಸಿ ಕೇಳಿದೆ, ಗಟ್ಟುಮುಟ್ಟಾಗಿದೆ, ಕಟ್ಟಡ ಗಟ್ಟುಮುಟ್ಟಾಗಿದೆ, ಏನು ತೊಂದರೆ ಇಲ್ಲ, ಇದು ಇನ್ನೂ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನಾನು ಮೇಲ್ಗಡೆ ಅದನ್ನು ಶೀಟ್ ಹಾಕಿಸ್ತೇನೆ ಅನ್ನೋ ಮಾತನ್ನು ಹೇಳಿದರು. ನೋಡಿ, ಆ ಪುಣ್ಯಾತ್ಮರು ಒಂದು ಒಳ್ಳೆಯ ಉದ್ದೇಶದಿಂದ ಕೊಟ್ಟಂಥ ಒಂದು ಕಟ್ಟಡ ಇವತ್ತಿಗೂ ನಿಸ್ವಾರ್ಥತೆಯ ಪ್ರತೀಕವಾಗಿ ಜನತೆಗೆ ಸೇವೆಯನ್ನು ಒದಗಿಸ್ತಾ ಇದೆ. ಆದರೆ ಈ 4-5 ವರ್ಷದ ಹಿಂದೆ ಹೊದಿಸಿದಂಥ ಚೈನಾ ಮಾಡೆಲ್ ಹೈಟೆಕ್ ಆಸ್ಪತ್ರೆ ಇವತ್ತು ಸೋರ್ತಾ ಇದೆ, ನೀರು ಇಳಿತಾ ಇದೆ.
ನೀರು ನುಗ್ಗಿದ್ರೆ ಅದಕ್ಕೊಂದು ಸರಿಯಾದಂಥ ನೀರು ನಿರ್ವಹಣೆ ಮಾಡುವಂಥ ವ್ಯವಸ್ಥೆ ಇಲ್ಲ. ನಾನು ಮೊನ್ನೆ ಹೋದಾಗ ತರಾತೂರಿನಲ್ಲಿ ಹಿಂದಿನ ದಿನ ರಾತ್ರಿ ನಾನು ಬೆಳಗ್ಗೆ ಬರ್ತೀನಿ ಅಂತ ಗೊತ್ತಾಗಿ ಪೌರ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಅದನ್ನು ಕ್ಲೀನ್ ಮಾಡಿಸುವಂಥ ಪ್ರಯತ್ನ ಮಾಡಿ ಶೌಚಾಲಯಗಳನ್ನ ಬಳಸೋಕ್ಕಾಗ್ತಿರಲಿಲ್ಲ. ಬಹುತೇಕ ನಾನು ಹೋದಾಗ ಅಲ್ಲಿ ಕೆಲವು ರೋಗಿಗಳು ನನ್ನ ಹತ್ರ ಮಾತಾಡಿದ್ರು, ನೆನ್ನೆ ಎಷ್ಟು ಅಸಹ್ಯವಾಗಿತ್ತು ಅಂತಂದರೆ ನಾವು ಅಲ್ಲಿ ಹೋಗೋಕ್ಕಾಗ್ತಿದ್ದಿಲ್ಲ, ಮೂಗು ಮುಚ್ಕೊಳ್ಬೇಕಿತ್ತು, ರಾತ್ರಿ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರಣ್ಣ. ಈಗ ನೋಡಿ ಪರವಾಗಿಲ್ಲ, ನೀವು ಒಂದು 6 ತಿಂಗಳಿಗೊಂದು ಸರ್ತಿ ಬಂದು ಹೋಗ್ತೀರಿ ಅನ್ನೋ ಮಾತನ್ನು ರೋಗಿಗಳಲ್ಲಿದ್ದಂಥವರು ಉಳಿದವ್ರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ನನಗೆ ತಿಳಿಸಿದ್ರು. ಬಂಧುಗಳೇ, ಈ ನಮ್ಮ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ ಯಾರೋ ಕೆಲವ್ರು ಈಗ ಮಾತಾಡ್ತಾರೆ, ನಾನು ಬರೋಕ್ಕೂ ಮುಂಚೆ ಅರಸೀಕೆರೆಯಲ್ಲಿ ಏನೂ ಇರಲಿಲ್ಲ, ಎಲ್ಲ ನಾನು ಬಂದ್ ಮಾಡಿದ್ದೀನಿ, ಎಲ್ಲ ನಾನು ಬಂದ ಮೇಲೆ ಮಾಡಿದ್ದೀನಿ ಅಂತೇಳಿ ಮಾತಾಡ್ತಿರಲ್ಲ. ಸ್ವಾಮಿ, ನಾನು ಇದನ್ನು ರಾಜಕೀಯ ಮಾಡಲಿಕ್ಕೆ ಇಷ್ಟಪಡಲ್ಲ. ಆದರೆ ಈ ಪುಣ್ಯಾತ್ಮರುಗಳಿಗೆ ಒಂದು ದಿನ ನೀವು ಹೈಟೆಕ್ ಚೈನಾ ಮಾಡಲ್ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರಲ್ಲ, ಮಂತ್ರಿಗಳನ್ನ ಕರೆಸಿ, ಈ ಕುಟುಂಬದವ್ರ ಮಕ್ಕಳು ಇವತ್ತಿಗೂ ಇದ್ದಾರೆ, ಕುಟುಂಬಸ್ಥರಿದ್ದಾರೆ, ಕನಿಷ್ಠ ಅವ್ರನ್ನ ಕರೆಸಿ ಒಂದು ಹೂವಿನ ಹಾರ ಹಾಕಿ ಒಂದು ಶಾಲು ಹೊತ್ತಿಸಿ ಅವ್ರು ಕೊಟ್ಟಂಥ ಕೊಡುಗೆನ ಸಮಾಜಕ್ಕೆ ತಿಳಿಸೋ ಕೆಲಸ ನೀವು ಮಾಡಲಿಲ್ಲ. ಆದರೆ ನಾನು ಮೊನ್ನೆ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನನಗೆ ಯಾಕೋ ಇದು ಪ್ರೇರಣೆ ಆಯಿತು. ಯಾವ್ಯಾವ ಕುಟುಂಬದವರು ಈ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನು ನೆನಪು ಮಾಡಿಕೊಳ್ಬೇಕು. ಇದು ಬರೀ ಸರ್ಕಾರಿ ಆಸ್ಪತ್ರೆಗೆ ಸೀಮಿತ ಆಗಲ್ಲ. ಈ ಮಾಹಿತಿಯನ್ನು ನಾವು ಸರ್ಕಾರಿ ಆಸ್ಪತ್ರೆ ಅಲ್ಲದೆ ಹಲವಾರು ಕೊಡುಗೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅದೆಲ್ಲಕ್ಕೂ ಕೂಡ ಇನ್ನು ಮಾಹಿತಿಗಳನ್ನ ತೆಗೆದು ನಿಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ. ಉದಾಹರಣೆಗೆ ನಮ್ಮ ಮಾಲೇಕಲ್ ತಿರುಪತಿ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ಈ ರೀತಿಯ ಎಲ್ಲ ರೀತಿಯ ಕಾರ್ಯಗಳನ್ನ, ಕೊಡುಗೆಗಳನ್ನ, ದಾನ ದತ್ತಿಗಳನ್ನ ಕೊಟ್ಟಂಥ ಕುಟುಂಬಸ್ಥರೇನಿದ್ದಾರೆ, ನನಗಿರೋ ಮಾಹಿತಿನ ನಾನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ಯಾವುದಾದ್ರೂ ಮಾಹಿತಿ ಇದರಲ್ಲಿ ಸಿಕ್ಕಿಲ್ಲ ಅಥವಾ ಮಾಹಿತಿ ಇನ್ನಷ್ಟು ಕೊಡ್ಬೋದು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ ತಿಳಿಸಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತೇನೆ. ನೀವು ಕೊಟ್ಟಂಥ ಮಾಹಿತಿಯನ್ನು ನಮ್ಮ ಇವತ್ತಿನ ಜನ್ರೇಷನ್ಗೆ ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ಯಥಾರ್ಥವಾಗಿ ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ, ಯಾರು ನಾನೇ ಮಾಡಿದೆ ಅಂತ ಹೇಳಿದಂಥವ್ರು ಅಡ್ಡಾಡ್ತಾ ಇದ್ದಾರೆ. ಆದರೆ ಆ ಸರ್ಕಾರಿ ಆಸ್ಪತ್ರೆಗೆ ಯಾರಾದರೂ ಬಡಜನರು ಹೋಗಿ ಒಂದಷ್ಟು ಅನುಕೂಲ ಸಿಗ್ತಾ ಇದೆ, ಅವ್ರಿಗೆ ಪಡ್ಕೊಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರಾದಂಥ ಎಲ್ಲ ಒಂದು 6-7 ಕುಟುಂಬಸ್ಥರೇನಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ನೆನ್ಕೊಳ್ಬೇಕು. ಅವರೆಲ್ರಿಗೂ ನಾವೇನು ಭಾಳ ಅವ್ರಿಗೇನು ನಾವು ವಾಪಸ್ ಕೊಡ್ಬೋದಣ್ಣ. ನಾವು ಬೆಳಗ್ಗೆ ದೇವ್ರಿಗೆ ಕೈ ಮುಗಿಯುವಾಗ ಈ ಪುಣ್ಯಾತ್ಮರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ನಾವು ಪ್ರಾರ್ಥನೆ ಮಾಡ್ಬೋದು. ಅಷ್ಟನ್ನಾದರೂ ಮಾಡೋಣ ಅಂಥೇಳಿ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಅರಸೀಕೆರೆಯಲ್ಲಿ ಯಾರ್ಯಾರು ಈ ರೀತಿ ಕೊಡುಗೆ ಕೊಟ್ಟಿದ್ದಾರೆ, ಯಾರಾದರೂ ನನಗೆ ಮಾಹಿತಿನ ತಲುಪಿಸಿದ್ರೆ ಅಥವಾ ನಾನು ಕೂಡ ಹುಡುಕ್ತೇನೆ, ಸಿಕ್ಕರೆ ಅದನ್ನು ಯಥಾರ್ಥವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.